ಕಳೆದ 2 ತಿಂಗಳಿಂದ ಸತತವಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವರಿಗೆ ಕೂಡಲೇ ಎಕರೆಕ್ಕೆ 50,000ರಿಂದ 60,000ವರೆಗೂ ಪರಿಹಾರ ನಿಧಿ ನೀಡಬೇಕೆಂದು ನಾನು ಹೋರಾಟಗಾರರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಯಾಕಪ್ಪ ಅಂತಂದ್ರೆ ಸತತವಾಗಿ 2 ತಿಂಗಳಿಂದ ರೈತರು ಕಂಗಾಲಾಗಿದ್ದಾರೆ. ನೋಡಿರ್ಬೇಕು, ಒಂದು ವಾರದಿಂದ ಸತತವಾಗಿ ಈ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಾದಂಥ ಯಾದಗಿರಿ, ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳದಲ್ಲಿ ಸತತವಾಗಿ ಮಳೆ ಸುರಿದ್ರಿಂದ ರೈತರು ಬದುಕು ಬಹಳ ಯೋಚನೆ ಸ್ಥಿತಿಯಲ್ಲಿದೆ. ಸರ್ಕಾರ ಮೊನ್ನೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದುಗೆಸಿಂದ ಡಿ ಸಿ ಆಫೀಸಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಹೆಕ್ಟರ್ಗೆ 8,000ರಿಂದ 5,500 ರೂಪಾಯಿವರೆಗೆ ಪರಿಹಾರ ನಿಧಿ ಪ್ಯಾಕೇಜ್ ಮಾಡಿದ್ದಾರೆ. 2,000 ಕೋಟಿ. ಅದು ರೈತರಿಗೆ ಸಾಲೋದಿಲ್ಲ. ಯಾಕಪ್ಪ ಅಂತಂದ್ರೆ 8,500 ರೂಪಾಯಿ ಅಂತಂದ್ರೆ ಅದು 2 ಪಾಕೆಟ್ ಬೀಜ ಬರೋಂಗಿಲ್ಲ, ಹತ್ತಿ ಬೀಜ ಬರೋಂಗಿಲ್ಲ, ಸೂರ್ಯಪಾನ ಬೀಜ ಬರೋಂಗಿಲ್ಲ. ಇದು ಎದಕ್ಕೂ ಆಗಂಗಿಲ್ಲ. ರೈತರು ಭಾಳ ಕಂಗಾಲ ಸ್ಥಿತಿಯಲ್ಲಿದ್ದಾರೆ. ಸಾಲ ಮಾಡಿ ಸಮದ ಮಾಡಿ ಎಲ್ಲೆಲ್ಲೋ ಮಾಡಿಗೆಸಿಂದ ತಂದಿಗೆಸಿಂದ ಬೀಜ ಬಿತ್ತಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ನಾನು ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ಸುಮಾರು 50,000ರಿಂದ 60,000 ರೂಪಾಯಿವರೆಗೂ ಅವ್ರಿಗೆ ಪರಿಹಾರ ನಿಧಿ ನೀಡಬೇಕು. ಇದು ನನ್ನ ಮೊದಲನೆಯ ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಬೆಳೆ ವಿಮಾ ಮಾಡಿದ ರೈತರಿಗೆ ತಕ್ಷಣದಿಂದ ಕಂಪನಿಯಿಂದ ಅವರಿಗೆ ರೈತರ ಖಾತೆಗೆ ವಿಮಾ ಹಣ ಬಿಡುಗಡೆ ಮಾಡಬೇಕು. ಮತ್ತು ಮಳೆಯಿಂದ ಮನೆಗಳು ಕಳೆದುಕೊಂಡಿರ್ತಕ್ಕಂಥ ಜನರಿಗೆ ತಕ್ಷಣದಿಂದ 1 ಲಕ್ಷದಿಂದ 2 ಲಕ್ಷದವರೆಗೆ ಅವರಿಗೆ ಪರಿಹಾರ ನಿಧಿ ನೀಡಬೇಕು. ಎರಡನೇದಾಗಿ ಈ ಜನಪ್ರತಿನಿಧಿಗಳು ಅವರು ರೈತರು ಬೆನ್ನೆಲುಬು ಅಂತಾರೆ. ಅವರು 3 ತಿಂಗಳಿಂದ ಅಥವಾ 4 ತಿಂಗಳ ಪರಿಹಾರ ಅವರು ತಮ್ಮ ಮಂತ್ಲಿ ಬರ್ತಕ್ಕಂಥ ತಮ್ಮ ಪಗಾರದಲ್ಲಿ ರೈತರಿಗೆ ಅವರಿಗೆ ಪರಿಹಾರ ನಿಧಿ ನೀಡಬೇಕು. MLA, MP, ಮಿನಿಸ್ಟ್ರು 3 ತಿಂಗಳದ್ದು ಪರಿಹಾರ ನಿಧಿ ನೀಡಬೇಕು. ಇನ್ನೊಂದು ವಿಶೇಷತವಾಗಿ ಈ ಹೈದರಾಬಾದ್ ಕರ್ನಾಟಕ ಏನು ಪ್ರದೇಶ ಅಭಿವೃದ್ಧಿ ಮಂಡಳಿ ಅದಲ್ಲ, ಯಾವುದಕ್ಕೋ ಖರ್ಚು ಮಾಡ್ತಾರೆ. ರೈತರಿಗೆ ಪರಿಹಾರ ನಿಧಿ ಕೊಡಿರಲ್ಲ. ಯಾಕೆ ಕೊಡಂಗಿಲ್ಲ? ರೈತರ ಬೆನ್ನೆಲುಬು ಬಂತೀರಿ ನೀವು ಎಲ್ಲ. ರೈತರ ಬೆನ್ನೆಲುಬು ಮುರಿದು ಹೋಗ್ಯದ. ನೀವು ಪರಿಹಾರ ನಿಧಿ ಕೊಡಿರಲ್ಲ. ಈ KKD ಬಂದು 5,000 ಕೋಟಿ ಅದ, ಒಂದು 2,000 ಕೋಟಿ ರೈತರಿಗೆ ಪರಿಹಾರ ನಿಧಿ ನೀಡಿರಲ್ಲ. ಯಾಕೆ ನೀಡಂಗಿಲ್ಲ? CM ಏನು ಮಾಡ್ಲಿಕ್ಕೆ ತಯಾರಿಲ್ಲ. ಕಾರಣ ನಾನು ರೈತರ ಪರವಾಗಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜಾಲಗಾರ, ಸಾಮಾಜಿಕ ಹೋರಾಟಗಾರ ಶ್ರೀ ಸುರೇಶ್ ಹೊಳಿಕೇರಿ, ಇವರು ಸಾಮಾಜಿಕ ಹೋರಾಟಗಾರ ಸುರೇಶ್ M. ಹೊಳಿಕೇರಿ, ಮತ್ತು ಇವರು ಜಗನ್ನಾಥ್ ಸೋಲಾಪುರ ಅಂತ ರೈತಪರ ಹೋರಾಟಗಾರ ಸರ್. ಇಷ್ಟೇಳಿ ನಾನು 2 ಮಾತುಗಳು